ಓ, ಹೇಳಿ ಡಾಕ್ಟ್ರೆ. ಚಂದ್ರು ಅವರೇ, ತಾರಕ್ ಅವ್ರದ್ದು ಬ್ಲಡ್ ರಿಪೋರ್ಟ್ ಬಂದಿದೆ. ಇದನ್ನ ನೋಡ್ತಿದ್ದ ಹಾಗೇನೆ ನಿಮಗೆ ಕಾಲ್ ಮಾಡಿದೆ. ತಾರಕ್ಗೆ ಯಾಕೆ ಹಾಗಾಯ್ತು? ನಾವು ಕುರ್ತಾ ಬಿಡ್ಸಕ್ಕೆ ಅಂತ ಕೊಟ್ಟಿದ್ದ ನಾಟಿ ಔಷಧಿಯಿಂದನೇ ತೊಂದರೆ ಆಗೋಯ್ತಾ? ಇಲ್ಲ, ಅದಕ್ಕೂ ಈ ರಿಪೋರ್ಟಲ್ಲಿ ಬಂದಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ರಿಪೋರ್ಟ್ ಪ್ರಕಾರ ಆ ಥರದ ನಾಟಿ ಔಷಧಿಯಿಂದ ಯಾವುದೇ ತೊಂದರೆ ಆಗಿಲ್ಲ. ನಾಟಿ ಔಷಧಿ ತಗೊಳ್ಳೋದ್ರಿಂದ ಕೆಲವ್ರಿಗೆ ಸೈಡ್ ಎಫೆಕ್ಟ್ ಆಗ್ಬೋದು, ಆದರೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ನೋಡಿ, ತಾರಕ್ ದೇಹದಲ್ಲಿ ಬೇರೆ ಯಾವುದೋ ಔಷಧಿ ಸೇರ್ಕೊಂಡಿರೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಆ ಔಷಧಿ ತಗೊಂಡಾಗ ದೇಹದಲ್ಲಿರೋ ನೀರಿನಂಶ ಎಲ್ಲ ಹೊರಗಾಕ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ಇನ್ನೂ ಜಾಸ್ತಿ ತಗೊಂಡ್ರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ನೋಡಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಆ ಔಷಧಿನ ಕೊಡಲೇಬಾರ್ದು. ಆದರೆ ಯಾರೋ ಅವ್ರಿಗೆ ಓವರ್ ಡೋಸ್ ಮಾಡಿದ್ದಾರೆ, ಅದಕ್ಕೆ ಅವರು ಇಂಥ ಡೇಂಜರ್ ಸಿಚುವೇಶನ್ಗೆ ಹೋಗಿದ್ದು. ಬೈ ಗಾಡ್ ಗ್ರೇಸ್ ಹೇಗೋ ಬಚಾವಾಗಿ ಬಂದಿದ್ದಾರೆ. ಡಾಕ್ಟ್ರೆ, ನೀವು ಹೇಳ್ತಿರೋದೆಲ್ಲ ನಿಜನಾ? ಇದನ್ನ ನಾನು ಹೇಳ್ತಿಲ್ಲ ಚಂದ್ರು, ರಿಪೋರ್ಟ್ ಹೇಳ್ತಾ ಇದೆ. ಅದಕ್ಕೆ ನನಗೆ ಡೌಟ್ ಬಂದು ಬೇರೆ ಇನ್ನೊಂದು ಕಡೆ ಅದನ್ನು ಟೆಸ್ಟಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ನೋಡಿ, ನಿಮಗೇನಾದರೂ ಅನುಮಾನ ಇದ್ದರೆ ನಾನು ಈ ರಿಪೋರ್ಟನ್ನು ಈಗಲೇ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನೀವು ನಿಮ್ಗೆ ಯಾವ ಡಾಕ್ಟ್ರ್ ಹತ್ರ ಬೇಕೋ ತೋರಿಸ್ಕೊಂಡು ಸೆಕೆಂಡ್ ಒಪಿನಿಯನ್ ಬೇಕಾದರೆ ತಗೊಳ್ಳಿ. ಇಲ್ಲ ಡಾಕ್ಟ್ರೆ, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ಔಷಧಿ ತಾರಕ್ ದೇಹಕ್ಕೆ ಹೇಗೋಯ್ತು, ಯಾರು ಕೊಟ್ಟಿರ್ಬೋದು ಅಂತ ತುಂಬಾ ಕಾಡ್ತಾ ಇದೆ. ನಿಮ್ಗೇನಾದ್ರೂ ಗೊತ್ತಾಗ್ಬೋದಾ? ನೋಡಿ ಚಂದ್ರು, ಇದು ನಿಮ್ಮ ಮನೇಲಿ ನಡೆದಿರೋ ಘಟನೆ. ಇದು ಏನಾಗಿದೆ ಎತ್ತಾಗಿದೆ ಅನ್ನೋದನ್ನ ನೀವೇ ತಿಳ್ಕೊಬೇಕು. ರಿಪೋರ್ಟಲ್ಲಿ ಏನಿದೆಯೋ ಅದನ್ನ ನಾನು ಹೇಳಿದ್ದೀನಿ, ಉಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು. ನೋಡಿ, ಇನ್ಮೇಲಾದರೂ ತಾರಕ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಈ ಥರದ್ದೇನಾದರೂ ಮತ್ತೆ ಅವ್ರ ದೇಹಕ್ಕೆ ಸೇರ್ತು ಅಂದರೆ ಐ ಆಮ್ ಸಾರಿ ಟು ಸೇ, ನೀವು ತಾರಕನ್ನು ಕಳ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಡಾಕ್ಟ್ರೆ. ಹೇಳು ರೇಣುಕಾ, ನಾನು ಮನೆಗೆ ಬಂದು ಹೋದ್ಮೇಲೆ ವಾತಾವರಣ ಹೇಗಿದೆ? ಏನ್ ಹೇಳೋದು ಮೇಡಮ್, ನೀವಿಲ್ಲಿಗೆ ಬಂದಾಗ್ಲೇ ಎಲ್ಲರ ಮುಖದಲ್ಲೂ ಬಿರುಗಾಳಿ ಬೀಸ್ದಂಗಾಗಿತ್ತು. ಈಗಂತೂ ಮನೇಲಿ ಭೂಕಂಪನೇ ಆಗಿದೆ. ಮನೆಯವರೆಲ್ಲ ನಿಮ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಏನ್ ಮೇಡಮ್ ನಿಮ್ ಹವಾ? ಯಾವ ಹೀರೋ ಎಂಟ್ರಿಗೂ ಇಷ್ಟೊಂದು ಬಿಲ್ಡಪ್ ಸಿಕ್ಕಿರ್ಲಿಲ್ಲ ಬಿಡಿ. ಮತ್ತೆ ಈ ಅಮಿತಾ ಅಂದ್ರೆ ಸುಮ್ನೆನಾ? ಈ ಅಮಿತಾ ಆ ಮನೆಗೆ ಮೊದಲನೇ ಸಲ ಎಂಟ್ರಿ ಕೊಡ್ಬೇಕಾದ್ರೇನೆ ಎಲ್ರು ಸ್ಟನ್ ಆಗಿ ಹೋಗಿದ್ರು. ಅಂದ್ಮೇಲೆ ಮತ್ತೆ ರೀ ಎಂಟ್ರಿ ಕೊಡ್ಬೇಕಾದ್ರೆ ಸ್ವಲ್ಪನೂ ಭಯ ಇಲ್ದೆ ಹೋದ್ರೆ ಹೇಗೆ? ಈ ಅಮಿತಾ ಕಾಲಿಟ್ ಕಡೆ ಭೂಕಂಪನೂ ಆಗತ್ತೆ, ಪ್ರಳಯನೂ ಆಗತ್ತೆ. ಹೌದು ಮೇಡಮ್, ನೀವು ಸಡನ್ ಆಗಿ ಮನೆಗೆ ಬಂದಾಗ ನನಗೂ ಹಾಗೆ ಆಗಿತ್ತು. ಮೇಡಮು ನನಗೂ ಒಂದು ಮಾತು ಹೇಳ್ದೆ ಬಂದ್ಬಿಟ್ಟಿದಾರಲ್ಲ ಅಂತ ತುಂಬಾ ಭಯ ಆಗೋಗಿತ್ತು. ಎಲ್ಲ ಬಗ್ಗೆ ಗೊತ್ತಾಗೋಯ್ತು ಅಂತ. ಸದ್ಯ ಹಾಗೇನೂ ಆಗ್ಲಿಲ್ಲ. ನಿನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಕ್ಕಾಗತ್ತಾ ರೇಣುಕಾ? ನಾನು ಆಡ್ತಿರೋ ಆಟಗಳಿಗೆ ದಾಳ ನೀನು. ನೀನ್ ಇಲ್ದೆ ಹೋದ್ರೆ ನಾನು ಏನ್ ಆಟಾಡಕ್ಕಾಗತ್ತೆ? ಸರಿ, ಆ ಕೆಲಸದವಳು ನನ್ನ ಬಗ್ಗೆ ಏನಂತ ಹೇಳ್ತಿದ್ದಾಳೆ?
ಅವಳಂತೂ ನಿಮ್ಮನ್ನ ಬಾಯಿ ತುಂಬಾ ಮೇಡಮ್ ಅವ್ರೆ ಅಂತ ತುಂಬಾ ಗುಣಗಾನ ಮಾಡ್ತಾ ಇದ್ಲು ಮೇಡಮ್. ಅವಳ ಮಾತ್ ಕೇಳ್ತಾ ಇದ್ರೆ ನಿಮ್ಮೆಲ್ಲ ತುಂಬಾನೇ ಅಭಿಮಾನ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಅದು ಅಭಿಮಾನ ಅಲ್ಲ ರೇಣುಕಾ, ಎಲ್ಲಿ ಅವಳ ಗಂಡನ ಅವಳಿಂದ ಕಿತ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ. ಅದಕ್ಕೆ ನನ್ನ ಎಲ್ರ ಮುಂದೆ ಹೊಗಳ್ತಿರೋ ಹಾಗೆ ಡೌ ಮಾಡ್ತಿರೋದು. ಅಷ್ಟು ಅವಳಿಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಅವತ್ತು ತಾರಕ್ ಅವಳ ಕುತ್ತಿಗೆಗೆ ತಾಳಿ ಕಟ್ಟದ್ನಲ್ಲ, ಆ ತಾಳಿನ ಕಿತ್ತು ಬಿಸಾಕಿ, ಮೇಡಮ್ ನೀವ್ ಇವ್ರನ್ನ ಸೇರ್ಬೇಕಾಗಿರೋರು, ನೀವೇ ಇವ್ರನ್ನ ಮದ್ವೆ ಆಗಿ ಅಂತ ಬಿಟ್ಕೊಡ್ಬೋದಾಗಿತ್ತಲ್ವಾ. ಆದ್ರೆ ಹಾಗ್ ಮಾಡ್ಲಿಲ್ಲ ಅವಳು. ಯಾಕೆ ಹೇಳು? ತಿಪ್ಪೆಲ್ ಬೆಳ್ದವಳು ಅವಳು. ಶ್ರೀಮಂತಿಕೆನ ನೋಡಿ ಬೆರ್ಗಾಗ್ಬಿಟ್ಲು. ತಿನ್ನೋಕು ಗತಿ ಇಲ್ದಿರೋ ಅವಳು ಇವತ್ತು ಮೃಷ್ಟಾನ್ನ ಭೋಜನ ಮಾಡ್ತಿದ್ದಾಳೆ. ಅದು ನಾನ್ ಅವಳಿಗೆ ಕೊಟ್ಟಿರೋ ಭಿಕ್ಷೆ. ಅದು ಅವಳಿಗೆ ಗೊತ್ತಿರೋದ್ರಿಂದ ನನ್ನ ಹೊಗಳ್ತಾಳೆ. ಸುಮ್ನೆ ನಿಮ್ಮನ್ನ ಹೊಗಳೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್. ಅವಳು ನೈವಾಗ ಮಾತಾಡೆ ಇಡೀ ಮನೇನ ಅವಳು ವಶಕ್ಕೆ ತಗೊಂಡಿದ್ದಾಳೆ. ಅವಳು ಮಾತಾಡೋದ್ ನೋಡಿದ್ರೆ ತುಂಬಾ ಅಮಾಯಕಿ ತರ ಕಾಣಿಸ್ತಾಳೆ. ಅಮ್ಮೋರ್ ಮಾತಾಡಿದ್ರಂತೂ ಕಣ್ಣೀರಿನ ಕೋಡಿ ಹರಿಸಿ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಅಂತ ಕಿರಾತಕಿ ಅವಳು. ಅದೆಲ್ಲ ನನಗೆ ಗೊತ್ತಿದೆ ರೇಣುಕಾ, ಆದ್ರೆ ಇದೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ. ಆದಷ್ಟು ಬೇಗ ಮನೆಗೆ ಪರ್ಮನೆಂಟ್ ಆಗಿರೋದಕ್ಕೆ ಎಂಟ್ರಿ ಕೊಡ್ತೀನಲ್ವಾ, ಅವಾಗ ಅವಳ ಕತೆಗೊಂದು ಅಂತ್ಯ ಹಾಡೇ ಹಾಡ್ತೀನಿ. ಅಲ್ಲಿವರೆಗೂ ಎಷ್ಟು ಮೆರಿತಾಳೋ ಮೆರಿಲಿ. ಮೇಡಮ್, ನೀವು ನೋಡಿದ್ರೆ ತಾರಕ್ ಸರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ. ಅವ್ರ ಹೆಸರಲ್ಲಿ ಉಸಿರಾಡ್ತಾ ಇದ್ದೀರಾ. ಆದ್ರೆ ತಾರಕ್ ಸರ್ ನಿಮ್ಮ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದೇ ಇರೋರ್ ತರ ನಡ್ಕೊಂತಾರೆ. ನಿಮ್ಮ ಮೇಲೆ ಪ್ರೀತಿ ಇಲ್ದೇ ಇರೋರ್ನ ಹೇಗ್ ಪಡ್ಕೊಂತೀರಾ ಮೇಡಮ್? ನಾವ್ ಯಾವ್ದಾದ್ರೂ ಪ್ರಾಣಿನ ಫಸ್ಟ್ ಟೈಮ್ ಮನೆಗ್ ತಗೊಂಡ್ ಬರ್ಬೇಕಾದ್ರೆ ಅದು ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮೊದ್ಲು ಅದು ನಮ್ಮ ಮಾತ್ ಕೇಳ್ತಿಲ್ಲ ಅಂದ್ರೆ ಅದಕ್ಕೆ ನಮ್ಮೇಲ್ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇರುತ್ತೆ. ಆದ್ರೆ ತೋರಿಸ್ಕೊಳ್ತಿಕ್ಕೆ ಸ್ವಲ್ಪ ಭಯ ಅಷ್ಟೆ. ಹಾಗೆ ತಾರಕ್ ಕೂಡ, ಅವನಿಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ತೋರಿಸ್ಕೊಳ್ಳೋದಿಕ್ಕೆ ಹಿಂದೇಟಾಗ್ತಿದ್ದಾನೆ. ಅದೇ ಅವ್ನ್ ನನ್ ಜೊತೆಲಿದ್ರೆ ನನ್ಗೆ ಅಡ್ಜಸ್ಟ್ ಆಗ್ತಾನೆ. ಇದೆಲ್ಲ ಆಗ್ಬೇಕು ಅಂದ್ರೆ ಮೊದ್ಲು ಆ ಮನೆ ಕೆಲಸದವಳು ಅವನ್ ಜೀವನದಿಂದ ಶಾಶ್ವತವಾಗಿ ದೂರ ಆಗ್ಬೇಕು. ನೀವು ಮನ್ಸ್ ಮಾಡಿದ್ರೆ ಅದು ಖಂಡಿತ ಆಗುತ್ತೆ ಮೇಡಮ್. ಮನಸ್ ಮಾಡೋದ್ ಏನು ರೇಣುಕಾ? ನನ್ ಮನ್ಸು ಆಲ್ರೆಡಿ ತಾರಕ್ ಹತ್ರನೇ ಇದೆ. ನಾನ್ ದೂರ ಇದ್ದೀನಿ, ಎಲ್ಲ ಮರ್ತ್ ಬಿಟ್ಟಿದ್ದೀನಿ ಅಂತ ಆ ಮನೆಯವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಅವತ್ತು ಮದ್ವೆ ಮನೆಯಲ್ಲಿ ನನ್ಗಾಗಿರೋ ಅವಮಾನ ಎಲ್ಲ ನನ್ ಕಣ್ಮುಂದೆ ಹಾಗೆ ಇದೆ. ಅದಕ್ಕೆಲ್ಲ ನನ್ ಪ್ರತೀಕಾರ ತೀರಿಸ್ಕೋಬೇಕು ಅಂದ್ರೆ ನಾನ್ ಆ ಮನೆಗೆ ಸೊಸೆಯಾಗಿ ಬರ್ಲೇಬೇಕು.